ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಸಾವಿತ್ರಿ ಬೆಂಗಳೂರಿಂದ. ಸಾವಿತ್ರಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು, ಮದುವೆ ಬಗ್ಗೆ. ಹುಟ್ಟಿದ ದಿನಾಂಕ ತಿಳಿಸಿ. 6/2/1991. ಮತ್ತೊಮ್ಮೆ ಹೇಳ್ತೀರಾ? 6/2/1991. 1991. ಹುಟ್ಟಿದ ಸಮಯ? ಬೆಳಿಗ್ಗೆ 11:25. ಬೆಳಗ್ಗೆ 11:25. ಹಾ, ಸರಿ ಅಮ್ಮ, ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ. 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 ಮಗಳಿಗೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ, 6 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಸೆಟ್ ಆಗ್ತಾ ಇಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ. ಪಾಪ ನೋಡೋಣ ಈಗೇನಾಗಿದೆ ನೋಡೋಣ. ನೋಡಿ, ಸಪ್ತಮಾಧಿಪತಿ ಲಾಭದಲ್ಲಿದ್ದಾನೆ, ಆತಂಕ ಮಾಡ್ಕೋಬೇಡಿ. ಲಾಭದಲ್ಲಿದ್ದಾಗ ಲಾಭ ಆಗುತ್ತೆ. ಆದರೆ ವಿಳಂಬಕ್ಕೆ ಕಾರಣ ಈಗ ಶನಿ ದಶೆಯಲ್ಲಿ ತಮಗೆ ಈ ನಡೀತಾ ಇರತಕ್ಕಂಥದ್ದು ಗುರುವಿನ ಒಂದು ಕಾಲ ನಡೀತಾ ಇದೆ. ಗುರು ವ್ಯಯಾಧಿಪತಿ, ಅವನು ಕೂಡ ಉಚ್ಚಸ್ಥಾನದಲ್ಲಿದ್ದಾನೆ. ಹೀಗಾಗಿ ಆತಂಕ ಬೇಡ ಅವರಿಗೆ. ಈಗ ವಸ್ತುತಃ ಗುರು ನೋಡಿ, ಅಕ್ಟೋಬರ್ ನಂತರದಲ್ಲಿ ಬುಧನ ಕಾಲ ಪ್ರಾರಂಭವಾಗುತ್ತೆ. ಬುಧ ಇವರ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ಮಿತ್ರಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಸಪ್ತಮಾಧಿಪತಿ ಶುಕ್ರ ಲಾಭದಲ್ಲಿರ್ತಕ್ಕಂಥದ್ದು. ಈಗ ಶುಕ್ರನ ಸಂಚಾರವೂ ತುಂಬ ಚೆನ್ನಾಗಿದೆ. ನೋಡಿ, ಒಂದು ಚಂದ್ರಗ್ರಹ ಮತ್ತು ಕುಜಗ್ರಹ, 2 ಗ್ರಹ ಶಾಂತಿ ಸಾಧ್ಯವಾದರೆ ಮಾಡಿಸಿದ್ರೆ ಯಾವ್ದಾದ್ರು ಶಾಂತಿ ಇತ್ಯಾದಿ ಶಾಂತಿ ಎಲ್ಲ ಮಾಡಿಸಿದೀವಿ, ಕುಜ ಶಾಂತಿ ಮತ್ತೆ ಎಲ್ಲ ಮಾಡಿಸಿದೀವಿ ಸ್ವಾಮಿಗಳೇ. ಹಾಗಿದ್ರೆ ಒಂದ್ಸಲ ಶಾಂತಿ ನೋಡಿ, ಇವೆಲ್ಲ ಒಂದ್ಸಲ ಮಾಡಿಸಿದ್ರೆ ಸಾಕಾಗುತ್ತೆ. ಪದೇ ಪದೇ ಮಾಡಿಸೋ ಅವಶ್ಯಕತೆ ಖಂಡಿತ ಏನೂ ಇಲ್ಲ. ಆದರೆ ಈಗ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಈಗ ಸಮಯ ಕೂಡ ಚೆನ್ನಾಗಿದ್ದಾಗ ನಾವು ಪ್ರಯತ್ನ ಮಾಡಬೇಕಷ್ಟೇ. ಮನುಷ್ಯ ಪ್ರಯತ್ನ ಮಾಡಬೇಕು, ದೈವ ಒಂದು ಸಹಾಯ ಮಾಡುತ್ತೆ. ಆತಂಕ ಮಾಡ್ಕೋಬೇಡಿ. ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಪ್ರಯತ್ನ ಮುಂದುವರಿಸಿ, ಅಷ್ಟೇ ಆಗುತ್ತೆ. ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ, ಹಾಗೇ ಆಗುತ್ತೆ. ಒಳ್ಳೆಯದಾಗಲಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸುವರ್ಣ ತುಮಕೂರಿಂದ. ಸುವರ್ಣ ಅವರೇ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ. ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 11/9/1993. 1993. ಹುಟ್ಟಿದ ಸಮಯ ಅಮ್ಮ? ಮಧ್ಯಾಹ್ನ 2:30. ಮಧ್ಯಾಹ್ನ 2:30. ಹೌದು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಸುವರ್ಣ ಅವರೇ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಹೇಳಿ. ನನ್ನ ಮಗನ ಬಗ್ಗೆ ವಿವಾಹ ಅಲ್ವಾ? ಹೌದು. ಈಗಷ್ಟೇ ಒಂದು ಪ್ರಶ್ನೆ ಕೇಳಿದ್ವಲ್ಲ, ಏನಾಗಿದೆ ವಿವಾಹಕ್ಕೆ? ಹುಡುಗಿಯರಿಗೆ ಮುಖ್ಯವಾಗಿ ಎಲ್ಲರಿಗೂ ಸಮಾಧಾನ ಇಲ್ಲ, ಇಷ್ಟು ತೃಪ್ತಿ ಅನ್ನೋದಿಲ್ಲ. ಎಷ್ಟು ಸಂಪಾದನೆ ಮಾಡಿದ್ರೂ ಮತ್ತಷ್ಟು ಬೇಕು, ಮಗದಷ್ಟು ಬೇಕು. ಈ ಒಂದು ಏನು ಲೋಭ ಅಂತ ಕರೀತಾರೆ. ಈ ರೀತಿ ಇದ್ದಾಗ ಕಷ್ಟ, ವಿವಾಹ ಆಗೋದು ಕಷ್ಟ. ಆದರೂ ಅದು ಊರ್ಜಿತವಾಗಿ ನಿಲ್ಲೋದು ಕಷ್ಟ. ಹೀಗಾಗ್ತಾ ಇದೆ ಪರಿಸ್ಥಿತಿ. ಸುಮಾರು ಜಾತಕ, ಸುಮಾರು ಮಾತುಗಳನ್ನು ಕೇಳಿಸ್ಕೊಂಡಾಗ ಯಾರಿಗೂ ಸಮಾಧಾನ, ಇಷ್ಟರಲ್ಲಿ ಚೆನ್ನಾಗಿ ಬದುಕಬಹುದಪ್ಪ ಅನ್ನೋ ವಿಶ್ವಾಸವೇ ಕಳೆದು ಹೋಗಿದೆ. ಇದು ಮುಖ್ಯವಾಗಿ ಆಗ್ತಾ ಇರತಕ್ಕಂಥದ್ದು. ಇದು ಗ್ರಹಗಳನ್ನು ಮೀರಿದಂಥ ಸಮಸ್ಯೆ ಆಗಿಬಿಟ್ಟಿದೆ. ಏನು ಮಾಡೋದು? ಈಗ ಪ್ರಸ್ತುತ ಇವರಿಗೆ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಈಗ ಗುರುವಿನ ಕಾಲ ನಡೀತಾ ಇದೆ. ಗುರು ವಸ್ತುತಃ ಲಗ್ನಾಧಿಪತಿ. ಈ ಲಗ್ನವನ್ನು ಗಮನಿಸ್ಕೊಂಡಾಗ ಇದು ಧನುರ್ಲಗ್ನ. ಲಗ್ನಾಧಿಪತಿ ಕಾಲದಲ್ಲೂ ವಿವಾಹ ಏರ್ಪಾಡಾಗುತ್ತೆ ಅನ್ನೋದು ಶಾಸ್ತ್ರದ ಮಾತು. ಹೀಗಾಗಿ ಪ್ರಯತ್ನ ಪಟ್ಟರೆ ಅವಕಾಶ ಇದೆ. ಇದಕ್ಕೂ ಕೂಡ ಅಷ್ಟಮಾಧಿಪತಿ ಚಂದ್ರ ಸಪ್ತಮದಲ್ಲಿದ್ದಾನೆ. ಚಂದ್ರ ಗ್ರಹ ಶಾಂತಿ ಒಂದು ನಿರೀಕ್ಷೆ ಮಾಡ್ತಾ ಇದೆ ಈ ಜಾತಕ. ಹೀಗಾಗಿ ಚಂದ್ರ ಗ್ರಹ ಶಾಂತಿ ಒಂದು ಉಳಿದ ಹಾಗೆ ಮಾಡಿಸಿದರೆ ಸಂತೋಷ. ಪರಮಾತ್ಮನಲ್ಲಿ ವಿಷ್ಣು ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ. ಯಾಕೆಂದರೆ ವಿಷ್ಣು ಪ್ರಾರ್ಥನೆಯಿಂದ ಹೆಚ್ಚಿನ ಬೇಗ ಅನುಕೂಲ ಆಗುತ್ತೆ. ಒಂದು ಸಲ ಸಾಧ್ಯವಾದರೆ ತಿರುಪತಿಗೆ ಹೋಗಿ ಬನ್ನಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸಾಯಿ ಗೀತಾ ಕಾರವಾರದಿಂದ. ನಿಮ್ಮ ಪ್ರಶ್ನೆ ಹಾಗೂ ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ ಸಾಯಿ ಗೀತಾ ಅವರೇ. ಯಾರ್ದು ಮೇಡಮ್? ಮಗಳ ಬಗ್ಗೆ. 18/10. 2002. ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಗೀತಾವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಸಮಯ ಏನಾಯಿತು? ಅವ್ರದ್ದು ಜಾಬಿನ ಬಗ್ಗೆ ಹೇಳಬೇಕಿತ್ತು. ಹುಟ್ಟಿದ ಸಮಯ ಮಾಡಿದ್ದಾರೆ. ಹುಟ್ಟಿದ ಸಮಯ ರಾತ್ರಿ 12 ಒಳಗೆ ಇದೆ. 12 ಒಳಗಿದೆಯಾ? ಹೌದು. ಆಗಲಿ. ಜಾಬಿನ ಬಗ್ಗೆ ಅಂತ ಕೇಳಿದ್ರಿ. ನೋಡಿ, ಉತ್ತರ ಭಾದ್ರ ನಕ್ಷತ್ರ, ಮೀನರಾಶಿ ಅಲ್ವಾ? ಇದು ಮಿಥುನ ಲಗ್ನದಿಂದ ಕರ್ಮಾಧಿಪತಿ ಮಿಥುನದಲ್ಲೇ ಇದ್ದಾನೆ. ಈಗ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು. ಶುಕ್ರನ ಒಂದು ಕಾಲವು ನಡೀತಾ ಇದೆ. ಈಗ ನೋಡಿ, ಜೂನ್ 1ರಿಂದ ಗುರು ತುಂಬ ಚೆನ್ನಾಗಿದ್ದಾನೆ. ಕರ್ಮಾಧಿಪತಿ ಬಲಿಷ್ಠನಾಗಿದ್ದಾಗ
ಒಳ್ಳೆಯ ಸ್ಥಾನಕ್ಕೆ ಹೋಗಿ ತಲುಪ್ತಾರೆ, ಹೆಚ್ಚಿನ ಸಂಪಾದನೆ ಮಾಡ್ತಾರೆ. ವಾಗ್ಮಿ ಭೋಜನ ಸಾರವಾಂಶ ವಿತ್ತೇಧನಿ ಕೋವಿದ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಆ ರೀತಿಯ ಶುಭ ಫಲ ಅಂದರೆ ಒಳ್ಳೆಯ ಮಾತುಗಾರರಾಗಿರ್ತಾರೆ, ಹಣ ಸಂಪಾದಿಸ್ತಾರೆ, ಈ ದೊಡ್ಡವರು ಮೆಚ್ಕೊಳ್ತಾರೆ, ವಿದ್ವಾಂಸರು ಮೆಚ್ಕೊಳ್ತಾರೆ. ಆ ರೀತಿಯ ಫಲ ಇದೆ. ಅದು ಯಾವಾಗ ಅಂದರೆ ಜೂನ್ 1ನೇ ತಾರೀಕಿಂದ ಶುರುವಾಗುತ್ತೆ. ಹೀಗಾಗಿ 1ರಿಂದ ಅವರ ಬದುಕು ತುಂಬ ಬಂಗಾರದ ಬದುಕಾಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈಗ ಈ ವಾರದ ವಿಶೇಷ ಮಂತ್ರವನ್ನು ತಿಳಿಸ್ಕೊಡೋದಾದ್ರೆ? ಹಾಂ, ಈ ವಾರದಲ್ಲಿ ನರಸಿಂಹಸ್ವಾಮಿ ಜಯಂತಿ ಬರುತ್ತೆ. ಹೀಗಾಗಿ ಒಂದು ನರಸಿಂಹನ ಮಂತ್ರವನ್ನು ಗಮನಿಸೋಣ. ಆತ್ಮೀಯರೇ, ಈ ನರಸಿಂಹ ಮಂತ್ರವನ್ನು ಗಮನಿಸಿ. ವಜ್ರಕಾಯ ಸುರಶ್ರೇಷ್ಠ ಚಕ್ರಾಭಯಕರ ಪ್ರಭೋ ವರೇಣ್ಯ ಶ್ರೀಪದ ಶ್ರೀಮಾನ್ ನರಸಿಂಹ ನಮೋಸ್ತುತೆ. ನರಸಿಂಹ ಮಂತ್ರ ಇದು. ವಜ್ರಕಾಯ ನಮಗೆ ಶರೀರದಲ್ಲಿ ಬಲವನ್ನು ಮತ್ತು ಏನು ಅತಿಶಯವಾದ ಪುಣ್ಯ ಹಾಗೂ ಅವನ ನರಸಿಂಹನ ಕೃಪೆಯಾಗಿಬಿಟ್ರೆ ಭಯ ನಿವಾರಣೆ, ಶತ್ರು ನಿವಾರಣೆ ಎಲ್ಲವೂ ಉಂಟಾಗುತ್ತೆ. ಹೀಗಾಗಿ ಈ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ವಾರದ ವಿಶೇಷತೆ 12 ರಾಶಿಗಳ ಜೊತೆಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.